ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇವತ್ತಿನ ವಿಚಾರ ಟೀಚರ್ ಅಂತ ಬಂದಾಗ ಪ್ರತಿಯೊಬ್ಬರ ಜೀವನದಲ್ಲೂ ತುಂಬ ಮಹತ್ವದ ಪಾತ್ರವನ್ನು ವಹಿಸಿರ್ತಾರೆ, ಹೌದಲ್ವಾ? ಹಾಗಾದರೆ ನಿಮ್ಮ ಪ್ರಕಾರ ಟೀಚರ್ ಅಂದರೆ ಯಾರು ಅಂತ ನಾನು ಕಾಮೆಂಟಲ್ಲಿ ತಿಳಿಸಿ. ನನ್ನ ಅನುಭವಕ್ಕೆ ಬಂದಂಥ, ನಾನು ನಡೆದು ಬಂದಂಥ ದಾರಿಯಲ್ಲಿ ನಾನು ಅಂದುಕೊಂಡಂಥ ಟೀಚರ್ಗಳು ಯಾರು ಅಂತ ಅವ್ರ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಳ್ತೀನಿ. ಅದಕ್ಕಿಂತ ಮೊದಲು ನಿಮ್ಗೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಎಂಟಿ ಯುವರ್ ಕಪ್ ಅಂತ. ಎಂಟಿ ಯುವರ್ ಕಪ್ ಅಂತ ಹೇಳಿದ್ರೆ, ಇವಾಗ ಟೀಚರ್ ಅಂತಂದ್ರೆ ಏನು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ಆಲ್ರೆಡಿ ಯುವರ್ ಕಪ್ ಇಸ್ ಫಿಲ್ಡ್. ನಿಮ್ಮ ಕಪ್ಪಲ್ಲಿ ಆ ಟೀಚರ್ ಅಂದ್ರೆ ಏನು ಅನ್ನೋದು ಫಿಲ್ ಆಗಿದೆ. ಇವಾಗ ನಾನು ಹೇಳುವಂತ ವಿಚಾರಗಳನ್ನ ಹೇಳಿದ್ರೆ ಅದೇನಾಗುತ್ತೆ, ನಿಮ್ಮ ಕಪ್ಪಲ್ಲಿ ಆಗ್ಲೇ ಫಿಲ್ ಆಗಿರೋದ್ರಿಂದ ನಾನು ಹೇಳುವಂಥ ವಿಚಾರಗಳೆಲ್ಲವೂ ಹೊರಗೆ ಹೋಗುತ್ತೆ, ಅಥವಾ ಅದು ನಿಮಗೆ ಮನಸ್ಸಿಗೆ ಇಷ್ಟ ಆಗೋದಿಲ್ಲ. ಆಯಿತಾ? ಸೊ ಹಾಗಿರೋದ್ರಿಂದ ನೀವೇನು ಮಾಡಬೇಕು ಅಂದರೆ, ಎಂಟಿ ಯುವರ್ ಕಪ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನಾನು ಹೇಳುವಷ್ಟು ಒಂದು 10-15 ನಿಮಿಷ ನೀವು ಅಂದುಕೊಂಡಿರುವ ಟೀಚರ್ ಯಾರು ಅನ್ನೋದನ್ನು ಅನ್ಲರ್ನ್ ಮಾಡಿ. ಸೊ ಯಾಕೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ಲರ್ನ್ ಅನ್ನೋದು ಎಷ್ಟು ಮುಖ್ಯನೋ ಅದೇ ರೀತಿ ಅನ್ಲರ್ನ್ ಅನ್ನೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಆಯ್ತಾ? ಸೊ ಇದನ್ನ ಇವಾಗ ನಾನು ಹೇಳಿದ್ನಲ್ಲ ನಿಮಗೆ, ಕಪ್ಪು ಅಲ್ಲಿ ನೀವು ಫಿಲ್ ಆಗಿರುತ್ತೆ ಎಂಟಿ ಯುವರ್ ಕಪ್ ಅಂತ, ಅದನ್ನ ಒಂದು ಸಣ್ಣ ಆಕ್ಟಿವಿಟಿ ಮೂಲಕ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನ ನೋಡಿ ಫಸ್ಟು. ಅದಾದ ನಂತರ ನಾನು ಅನ್ಕೊಂಡಿರುವಂಥ ಟೀಚರ್ಸ್ ಯಾರು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಂಟಿ ಯುವರ್ ಕಪ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ನೋಡಿ ಈ ಗ್ಲಾಸ್ ಇದೆ. ಸೊ ಈ ಗ್ಲಾಸಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಈ ಥರ ವಿಚಾರಗಳನ್ನು ತುಂಬ್ಕೊಳ್ತಾ ಹೋಗ್ತಾ ಇರ್ತೀವಿ. ಈ ಥರ ತುಂಬ್ಕೊಳ್ತಾ ಹೋದಂಗೆ ಈ ಗ್ಲಾಸ್ ಏನಾಗುತ್ತೆ ಅಂದರೆ ಫಿಲ್ ಆಗ್ತಾ ಹೋಗುತ್ತೆ. ಅಂದರೆ ಅನೇಕ ವಿಚಾರಗಳನ್ನು ನಾವು ಫಿಲ್ ಮಾಡ್ಕೊಂಡಿರ್ತೀವಿ, ಹೌದಲ್ವಾ? ಈಗ ನಾನು ಯಾತಕ್ಕೆ ಎಂಟಿ ಯುವರ್ ಕಪ್ ಅಂತ ಹೇಳಿದೆ ಅಂದರೆ, ಇಲ್ಲಿಗೆ ನಾನು ಏನೇ ವಿಚಾರಗಳು ಹೇಳಿದ್ರು ಏನಾಗುತ್ತೆ ಅಂತ ಹೇಳಿದ್ರೆ, ನೀರು ಅಥವಾ ವಿಚಾರಗಳು, ಇದನ್ನು ನೀರಲ್ಲಿ ಏನಕ್ಕೆ ತೋರಿಸ್ತಾ ಇದ್ದೀನಿ, ಎಷ್ಟು ನಮ್ಮ ಹತ್ರ ವಿಚಾರಗಳಿದೆ. ಯಾಕಂದರೆ ನಾನು ನನ್ನ ಸಣ್ಣದರಿಂದ ಇಲ್ಲಿಗೆ ಬರೋ ತನಕನೂ ನಾನು ವಿಚಾರಗಳನ್ನು ತುಂಬ್ಕೊಂಡು ಬಂದಿದ್ದೀನಿ, ಹೌದಲ್ವಾ? ಹಾಗಿರುವಂಥ ಸಂದರ್ಭದಲ್ಲಿ ಇದ್ರ ಮೇಲೆ ನಾನು ಇನ್ನೂ ವಿಚಾರಗಳನ್ನು ಹಾಕ್ತಾ ಹೋದರೆ, ಈ ರೀತಿ ನಾನು ವಿಚಾರಗಳನ್ನು ನೋಡ್ತಾ ಹೋಗಿ ಹಾಗೇ ಈ ರೀತಿ ನಾನು ವಿಚಾರಗಳನ್ನು ಅದ್ರ ಮೇಲೆ ಹಾಕ್ತಾ ಹೋದರೆ ಏನಾಗ್ತಾ ಇದೆ, ವಿಚಾರಗಳು ಹೊರಗೆ ಬೀಳ್ತಾ ಇದೆ, ಹೌದಲ್ವಾ? ಈ ರೀತಿ ಆಗುತ್ತೆ. ಅದಕ್ಕೆ ನಾವು ಯಾವುದೇ ಒಂದು ವಿಚಾರಗಳನ್ನು ಅನ್ಲರ್ನ್ ಮಾಡ್ಕೋಬೇಕು ಅಂತ ಹೇಳೋದು. ಅನ್ಲರ್ನ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೇನು, ಈ ವಿಚಾರಗಳು ಅಂದರೆ ನಾನು ಎಲ್ಲೇ ಒಂದು ಹೋದ್ರೂ ಇದನ್ನೇನು ಮಾಡ್ತೀನಿ, ಯಾವುದೇ ಒಂದು ವಿಚಾರ ಆದರೂ ನಾನು ಎಂಟಿ ದ ಕಪ್ ಮಾಡ್ಕೋತೀನಿ. ಈಗ ಎಂಟಿ ದ ಕಪ್ ಮಾಡ್ಕೊಂಡಾಗ ನಾನು ಇವಾಗ ಟೀಚರ್ ಅಂತ ಹೇಳಿದಂಥ ವಿಚಾರನ ನಾನು ಇವಾಗ ಏನೇ ಟೀಚರ್ ಅಂತ ಹೇಳಿದ್ರು ಇದೇನಾಗ್ತಾ ಹೋಗುತ್ತೆ, ಇದೆಷ್ಟು ಇಲ್ಲೇ ಉಳ್ಕೊಳ್ಳುತ್ತೆ. ಸೊ ಇದೇ ಉದ್ದೇಶಕ್ಕೆ ಒಂದು ಟೀಚರ್ ಅಂತ ಅಂದಾಗ ಕೆಲವು ಸಂದರ್ಭಗಳಲ್ಲಿ ನಾವು ಅನ್ಲರ್ನು ಮಾಡಬೇಕಾಗತ್ತೆ ಅನ್ನೋದು ಈ ಒಂದು ಆ್ಯಕ್ಟಿವಿಟಿಯ ಅರ್ಥ. ಹಾಗಾದರೆ ಬನ್ನಿ, ಟೀಚರ್ ಅಂತಂದರೆ ಏನು ಅಂತ ನನ್ನ ವಿಚಾರಗಳು, ನನ್ನ ದಾರಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ನೋಡಿದ್ರಲ್ಲ, ಆ್ಯಕ್ಟಿವಿಟಿನಲ್ಲಿ ನೀವೇನು ಅರ್ಥ ಮಾಡ್ಕೊಂಡ್ರಿ ಅಂದರೆ, ಈಗಾಗಲೇ ನಾವು ಕಪ್ಪು ಖಾಲಿ ಇದ್ದಾಗ ನಾವು ನೀರನ್ನು ಪೋರ್ ಮಾಡಿದ್ರೆ ಅದು ಕಪ್ಪಲ್ಲಿರುತ್ತೆ. ಅದೇ ನೀರನ್ನು ಪೋರ್ ಮಾಡ್ತಾ ಹೋದಂಗೆ ಕಪ್ಪು ಫಿಲ್ ಆಗಿ ಹೋಗಿತ್ತು ಅಂತ ಹೇಳಿದ್ರೆ, ಅದ್ರ ಮೇಲೆ ನಾವೇನಾದರೂ ಮತ್ತೆ ನೀರು ಹಾಕ್ತಾ ಹೋದರೆ ಆ ಕಪ್ಪಿಂದ ಏನಾಗುತ್ತೆ, ಹೊರಗಡೆ ವಿಚಾರಗಳು ಬರುತ್ತೆ. ಅದೇ ರೀತಿ ನಾವು ಯಾವುದಾದ್ರೂ ಒಂದು ವಿಚಾರಗಳನ್ನು ತಿಳ್ಕೋಬೇಕು ಅಂತ ಬಂದಾಗ ಆ ವಿಚಾರದ ಬಗ್ಗೆ ನಮಗೆ ಜ್ಞಾನ ಇದ್ದರೂ ಸಹ ನಾವು ಅದು ಇಲ್ಲ ಅಂದರೆ ಅನ್ಲರ್ನ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊತಾ ಹೋದರೆ ಏನಾದರೂ ಒಂದು ಹೊಸ ವಿಚಾರ ಅಥವಾ ಹೊಸ ಉಪಯುಕ್ತವಾದಂಥ ಮಾಹಿತಿ ಸಿಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಜೀವನದಲ್ಲಿ ಲರ್ನ್ ಅನ್ನೋದು ಎಷ್ಟು ಮುಖ್ಯನೋ ಅನ್ಲರ್ನ್ ಅನ್ನೋದು ಸಹ ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗಾದರೆ ಬನ್ನಿ, ನನ್ನ ಪ್ರಕಾರ ಟೀಚರ್ಸ್ ಯಾರು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ನನ್ನ ಪ್ರಕಾರ 3 ಜನ ಟೀಚರ್ಸ್ ಇದ್ದಾರೆ. ಒಂದು ನಮಗೆ ಜನ್ಮ ಕೊಟ್ಟಂಥ ಪೇರೆಂಟ್ಸ್, ಎರಡನೇದು ನಾವು ಎಜುಕೇಷನ್ ಅಂತ ಏನು ಮಾಡ್ತೀವಲ್ಲ, ಫಾರ್ಮಲ್ ಎಜುಕೇಷನ್ ಅಂತ, ಅಲ್ಲಿ ಬರುವಂಥ ಟೀಚರ್ಗಳು, ಮತ್ತು ಮೂರನೇದು ಲೈಫ್. ಇದು ತುಂಬ ಮುಖ್ಯವಾದಂಥ ಟೀಚರ್ ನನ್ನ ಲೈಫಲ್ಲಿ ನನಗೆ ಹೇಳ್ಕೊಟ್ಟಿರೋ ಪಾಠ. ಯಾಕೆ ಅಂತ
ಒಂದೊಂದಾಗಿ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ನಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಅಂದರೆ ಗುರುವೇ ನಮಃ ಅಂತ ಹೇಳ್ತೀವಿ. ಆದರೆ ಪ್ರಸ್ತುತ ಸ್ಥಿತಿನಲ್ಲಿ ಏನಾಗಿದೆ ಅಂದರೆ ಗುರು ಏನು ಮಹಾ ಅಂತ ಆಗೋಗಿದೆ ಅಲ್ವಾ. ಹಾಗಿದ್ರೆ ಗುರುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು. ಮೊದಲನೇ ಗುರು ಅಂತ ಹೇಳ್ದಂಗೆ ಪೇರೆಂಟ್ಸ್ ಅಂತ ಹೇಳ್ತೀನಿ ಅಲ್ವಾ. ಸೊ ಪೇರೆಂಟ್ಸ್ ಅಂತ ಹೇಳಿದ್ರೆ ಎಷ್ಟೋ ಅನುಭವಗಳು ನಮ್ಗೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಪೇರೆಂಟ್ಸ್ ಅವರ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಹುದ್ದೆಗೆ ಸೇರ್ಕೋಬೇಕು, ಈ ರೀತಿಯ ಒಂದು ಮನೋಭಾವಗಳಲ್ಲಿ ಅವರು ಕಲ್ತಿರುವಂಥದ್ದನ್ನು ಅಥವಾ ಅವರು ಎಕ್ಸ್ಪೀರಿಯನ್ಸ್ ಮಾಡಿರುವಂಥದ್ದನ್ನು ಮಕ್ಕಳುಗಳಿಗೆ ಹೇಳ್ಕೊಡ್ತಾ ಹೋಗ್ತಾರೆ. ಹಾಗಾಗಿ ಅವರು ಪ್ರತಿಯೊಬ್ಬರ ಜೀವನದಲ್ಲೂ ಮೊದಲನೆಯ ಗುರು ಆಗಿರ್ತಾರೆ ಅಲ್ವಾ. ಅಲ್ಲಿ ಕೆಲವರು ಎಜುಕೇಟೆಡ್ ಫ್ಯಾಮಿಲಿ ಇದ್ದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ಬೋದು. ಎಜುಕೇಟೆಡ್ ಫ್ಯಾಮಿಲಿ ಇಲ್ಲ ಅಂತಂದರೆ ಅವ್ರಿಗೇನು ಬುದ್ಧಿಮಟ್ಟ ಇರುತ್ತೆ ಅಲ್ಲಿ ತನಕ ಅವರು ಹೇಳ್ಕೊಡ್ಬೋದು ಪೇರೆಂಟ್ಸ್ಗಳು, ಹಾಗಿರುತ್ತೆ. ಆದರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಪೇರೆಂಟ್ಸ್ಗಳು ಕಂಪ್ಯಾರಿಸನ್ ಮಾಡ್ತಾರೆ, ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಅಲ್ವಾ. ಇದನ್ನು ನಾವು ನೋಡಿರ್ತೀವಿ. ಇದು ನಮ್ಮ ಮೊದಲನೇ ಗುರುವಿನ ಸ್ವಭಾವ. ಯಾವುದೇ ವಿಚಾರ ಅವರು ಏನಕ್ಕೆ ಮಾಡ್ತಾರೆ ಪೇರೆಂಟ್ಸ್ ಅಂತ ಹೇಳಿದ್ರೆ, ಅವ್ರದ್ದು ಯಾವುದೇ ಅದರಿಂದ ದುರುದ್ದೇಶ ಇರಲ್ಲ, ತನ್ನ ಮಗ ಅಥವಾ ತನ್ನ ಮಗಳು ಚೆನ್ನಾಗಿ ಮುಂದುವರಿಬೇಕು ಜೀವನದಲ್ಲಿ ಅನ್ನುವಂಥ ಉದ್ದೇಶ ಅವ್ರದ್ದಾಗಿರುತ್ತೆ. ಇದು ಪೇರೆಂಟ್ಸ್ ಅನ್ನೋ ಹೆಸರಿನ ಮೊದಲನೇ ಟೀಚರ್ ನನಗೆ ಕಲಿಸ್ಕೊಟ್ಟಂಥ ಪಾಠಗಳೇನು ಅಂತ. ಹಾಗೆ ಮುಂದುವರೆದು ಎರಡನೇ ಟೀಚರ್ ಯಾರು ಅಂದರೆ ನಮ್ಮ ಫಾರ್ಮಲ್ ಎಜುಕೇಷನ್ ಏನಾಗುತ್ತೆ ಅಂದರೆ, ಈಗ ಕೆಲವು ಸಂದರ್ಭಗಳಲ್ಲಿ ನಾವು ಬೇಬಿ ಸಿಟ್ಟಿಂಗ್, LKG, UKG, ಮಾಂಟೆಸರಿ, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th, ಡಿಗ್ರಿ, PU ಎಲ್ಲಿವರೆಗೂ ನಾವು ಫಾರ್ಮಲ್ ಎಜುಕೇಷನ್ನ ಮಾಡ್ತೀವಲ್ಲ, ಅಲ್ಲಿ ತನಕ ಯಾರೆಲ್ಲ ಬರ್ತಾರೆ ನಮಗೆ ಪಾಠ ಮಾಡಲಿಕ್ಕೆ, ಅವ್ರುಗಳು ನಮ್ಮ ಎರಡನೇ ಟೀಚರ್ ಆಗಿರ್ತಾರೆ. ಈ ಎರಡನೇ ಟೀಚರ್ ಏನು ಅಂತ ಹೇಳಿದ್ರೆ, ಅವರಿಗೆ ಏನು ಕೊಟ್ಟಿರ್ತಾರಲ್ಲ, ಪಠ್ಯಕ್ರಮ ಅಂತ ಏನು ಕೊಟ್ಟಿರ್ತಾರಲ್ಲ, ಇಂಥದನ್ನು ಹೇಳ್ಕೊಡ್ಬೇಕು ಅಂತ, ಅದನ್ನು ಮಾತ್ರ ನಮ್ಗೆ ಹೇಳ್ಕೊಡ್ತಾ ಹೋಗ್ತಾರೆ. ಅನೇಕ ಸಂದರ್ಭಗಳಲ್ಲಿ ಮ್ಯಾಕ್ಸಿಮಮ್ ಎಲ್ಲೋ ಹೊರತುಪಡಿಸಿದರೆ ಕೆಲವರು 1%, 2% ಅಂತವ್ರು ಸಿಗ್ಬೋದು ನಿಮಗೆ, ಅದಕ್ಕಿಂತ ಅಧಿಕವಾಗಿ ಜೀವನದ ಪಾಠವನ್ನು ಹೇಳ್ಕೊಡುವಂಥ ಟೀಚರ್ಸ್ಗಳು. ಆದರೆ ಪ್ರಸ್ತುತ ಈ ಟೀಚರ್ಸ್ಗಳು ನಮಗೆ ಸಿಲೆಬಸನ್ನು ಕೊಟ್ಟು, ಸಿಲೆಬಸ್ಸಲ್ಲಿ ಏನಿರುತ್ತೆ ಅದರ ಪ್ರಕಾರ ನಮಗೆ ಪಾಠಗಳನ್ನು ಮಾಡಿ, ನಂತರ ಅದನ್ನು ಪರೀಕ್ಷೆ ಮಾಡಿ, ಅದರ ಬೇಸ್ ಮೇಲೆ ನಮಗೆ ಮಾರ್ಕ್ಸಸ್ಗಳನ್ನು ಅವಾರ್ಡ್ ಮಾಡೋದು ಈ ಎರಡನೇ ಟೀಚರ್ ಕೆಲಸ. ಆಯಿತಾ. ಅದನ್ನು ಬಿಟ್ಟರೆ ಕೆಲವರು ಆಗಲೇ ಹೇಳ್ದಂಗೆ ತಮ್ಮ ಒಂದು ಅನುಭವದ ಮೇಲೆ ಇದನ್ನು ಹೊರತುಪಡಿಸಿ ಜೀವನಕ್ಕೂ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳುವಂಥ ಟೀಚರ್ಸ್ಗಳು ಇರ್ತಾರೆ. ಅದನ್ನು ನಾವು ಡಿನೈ ಮಾಡೋಕ್ಕಾಗಲ್ಲ. ಆದರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಟೀಚರ್, ಎರಡನೇ ಟೀಚರ್ ಏನಿದಾರಲ್ಲ, ಅವರಿಗೆ ಒತ್ತಡಗಳು ಜಾಸ್ತಿ ಆಗಿದೆ. ಒತ್ತಡಗಳು ಅಂತಂದರೆ ಏನು ಅಂದರೆ, ಪಾಠ ಒಂದು ಮಾಡೋದೇ ಅವ್ರ ಕೆಲಸ ಅಲ್ಲ, ಪಾಠದ ಜೊತೆಗೆ ಇನ್ನೂ ಅನೇಕ ಇತರೆ ಚಟುವಟಿಕೆಗಳು, ಇವೆಂಟ್ ಆರ್ಗನೈಸ್ ಮಾಡೋದು, ಪ್ರೋಗ್ರಾಮ್ ಆರ್ಗನೈಸ್ ಮಾಡೋವಂಥದ್ದು, ಅಕ್ರಿಡೇಷನ್ ವರ್ಕ್ ಅಂಥೇಳಿ, NBA, NAC, ಹೀಗೆ ಅನೇಕ ವರ್ಕ್ಗಳು. ಅದಲ್ಲದೆ ಅವರ ಸೆಲ್ಫ್ ಡೆವಲಪ್ಮೆಂಟಿಗೋಸ್ಕರ ಹೈಯರ್ ಎಜುಕೇಷನ್ಗಳನ್ನು ಮಾಡ್ಕೊಳ್ಳುವಂಥದ್ದು, PhD ಇರ್ಬೋದು, ಅಥವಾ UGC ನೆಟ್ ತೊಗೊಳ್ಳೋವಂಥದ್ದು ಇರ್ಬೋದು, KSET ಬರೆಯುವಂಥದ್ದು ಇರ್ಬೋದು, ವಿವಿಧ ಪರೀಕ್ಷೆಗಳನ್ನು ಅಟೆಂಡ್ ಮಾಡೋವಂಥದ್ದು ಇರ್ಬೋದು, FDPಗಳನ್ನು ಅಟೆಂಡ್ ಮಾಡುವಂಥದ್ದು ಇರ್ಬೋದು. ಹೀಗೆ ಅನೇಕವಾದಂಥ ಪ್ರೆಷರು ಅವ್ರ ಮೇಲಿದೆ. ಅದನ್ನು ನಾವು ಡಿನೈ ಮಾಡೋಕ್ಕಾಗಲ್ಲ. ಆಯಿತಾ. ಸೊ ಅವರೂ ಸಹ ಆ ಪ್ರೆಷರ್ಗಳೆಲ್ಲ ಇದ್ದರೂ ಸಹ ಅವರು ನಮಗೆ ತಮ್ಮ ಕೈಲಾದಂಥ ಒಂದು ಒಳ್ಳೆಯ ಒಂದು ವಿಚಾರಗಳನ್ನು ಹೇಳಲಿಕ್ಕೆ ಆಗುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಸೊ ಈ ಇಬ್ಬರು ಟೀಚರ್ಗಳು ಉದ್ದೇಶ ಇಷ್ಟೇ, ಅವರು ಲರ್ನ್ ಟು ಅರ್ನ್ ಅನ್ನೋದನ್ನ ಹೇಳ್ಕೊಡ್ತಾರೆ. ಅಂದರೆ ನಾವಲ್ಲಿ ಕಲಿತು ಅದರಿಂದ ಗಳಿಸ್ಕೊಳ್ಳೋದಕ್ಕಾಗಲಿ ಅನ್ನೋ ಒಂದು ಉದ್ದೇಶ ಆಗಿರುತ್ತೆ. ಈ ಎರಡೂ ಟೀಚರ್ಗಳ ಒಡನಾಟ ಇಟ್ಕೊಂಡಿದ್ದಾಗ ಅಥವಾ ಎನ್ವಿರಾನ್ಮೆಂಟ್ನಲ್ಲಿ ಮಕ್ಕಳು ಇದ್ದಾಗ ಅದನ್ನು ನಾನು ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ, ತಂದೆ ತಾಯಿಗಳ ಜೊತೆಯಲ್ಲಿದ್ದಾಗ ಮಕ್ಕಳನ್ನು ಅವರು ಪ್ರೊಟೆಕ್ಟ್ ಮಾಡ್ತಾರೆ. ಅಂದರೆ ಅಲ್ಲಿ ಯಾವುದೇ ಸಣ್ಣ ಪುಟ್ಟ ತಪ್ಪುಗಳಾದರೂ ಅದನ್ನು ಸರಿ ಮಾಡುವಂಥದ್ದು, ಅವರಿಗೆ ಕ್ಷಮಿಸುವಂಥದ್ದು, ಅದು ತಂದೆ ತಾಯಿಗಳು ಮಾಡ್ತಾರೆ. ಅದೇ ರೀತಿಯಲ್ಲಿ ಎರಡನೇ ಟೀಚರ್ ಏನು ಹೇಳಿದೆ, ಅವರೂ ಸಹ ಅದೇ ರೀತಿಯಲ್ಲಿ ನಡ್ಕೊಳ್ತಾರೆ. ಹಾಗಾಗಿ ಯಾವುದೇ ಒಂದು ಮಗು ಈ ಎರಡೂ ಎನ್ವಿರಾನ್ಮೆಂಟ್ಗಳಲ್ಲಿ, ಅಂದರೆ ಮೊದಲನೇ ಟೀಚರ್ ಹಾಗೂ ಎರಡನೇ ಟೀಚರ್ ಜೊತೆಗಿರುವಾಗ ಅವರು ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್ನಲ್ಲಿರ್ತಾರೆ. ಅವರಿಗೆ ತಪ್ಪು ಮಾಡಿದಂಥ ಸಂದರ್ಭಗಳಲ್ಲಿ ಅದನ್ನು ತಿದ್ದಿ ನಡೆಯುವ ಅವಕಾಶಗಳು ಇರುತ್ತೆ.
ಇಲ್ಲೆಲ್ಲ ಹೆಂಗಾಗುತ್ತೆ ಅಂದರೆ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ, ಸಿಲೆಬಸ್ ಗೊತ್ತಿರುತ್ತೆ, ಅದರ ಬೇಸ್ ಮೇಲೆ ಓದ್ತಾರೆ, ಮಾಡ್ತಾರೆ, ಅದರಿಂದ ಒಂದು ರಿಸಲ್ಟ್ ಬರುತ್ತೆ. ಅಲ್ಲಿ ಪಾಸು ಆಗ್ಬೋದು, ಫೇಲು ಆಗ್ಬೋದು. ಇದು ಎರಡನೇ ಟೀಚರ್ ಕರ್ತವ್ಯ ಆಗಿರುತ್ತೆ. ಹಾಗೆ ಮುಂದುವರೆದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಬರುವಂಥದ್ದು ಲೈಫ್ ಅನ್ನೋ ಒಂದು ಪ್ರಶ್ನೆ, ಜೀವನ ಅಂತ ಹೇಳ್ತೀವಿ. ಜೀವನ ಅನ್ನೋದು ನನ್ನ ಮೂರನೇ ಟೀಚರ್. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವನವೂ ಒಂದೇ ರೀತಿ ಇರಲ್ಲ. ಇವತ್ತು ನನಗೆ ವರ್ಕ್ ಆಗಿದ್ದು ನಾಳೆ ನಿಮ್ಗೆ ವರ್ಕ್ ಆಗಬೇಕು ಅಂತಿಲ್ಲ, ಇಲ್ಲ ನಿಮ್ಗೆ ವರ್ಕ್ ಆಗಿದ್ದು ನನಗೆ ವರ್ಕ್ ಆಗಬೇಕು ಅಂತೇನಿಲ್ಲ. ಸನ್ನಿವೇಶ ಒಂದೇ ಇದ್ರೂ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಉದಾಹರಣೆಗೆ 1ನೇ ಕ್ಲಾಸಿಗೆ ಎಲ್ಲರೂ ಸೇರ್ಕೊಳ್ತೀವಿ, ಎಲ್ಲ ಪಾಸ್ ಆಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ಎಲ್ಲರೂ ಫೇಲ್ ಆಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಅವರವರ ಶ್ರಮಕ್ಕೆ ತಕ್ಕಂತೆ ಅವರಿಗೆ ಪ್ರತಿಫಲ ಸಿಗುತ್ತೆ. ಹಾಗಿರುವಾಗ ಏನು ವಿಶೇಷತೆ ಈ 3ನೇ ಟೀಚರಲ್ಲಿ ಅಂತ ಹೇಳಿದ್ರೆ, 3ನೇ ಟೀಚರ್ ವಿಶೇಷತೆ ಏನು ಅಂತ ಹೇಳಿದ್ರೆ ಪ್ರತಿ ದಿನಾನೂ ಹೊಸದು. ನಾಳೆ ಏನು ಅನ್ನೋದು ಗೊತ್ತಿಲ್ಲ. ಇದು ಅನ್ಪ್ರೆಡಿಕ್ಟಬಲ್, ಅನ್ಕಂಟ್ರೋಲಬಲ್, ಅನ್ಎಕ್ಸ್ಪೆಕ್ಟೆಡ್, ಆ ರೀತಿಯಾದಂಥ ಟೀಚರ್ ಇದು. ಈ ಟೀಚರ್ ಹೇಗೆಲ್ಲ ಪಾಠ ನಮ್ಗೆ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಮೊದಲು ಟೆಸ್ಟ್ ಕೊಟ್ಟು ಆಮೇಲೆ ಪಾಠ ಹೇಳ್ಕೊಡ್ತಾರೆ. ಅದೇ ಈ 3ನೇ ಟೀಚರ್ನ ವಿಶೇಷತೆ. ಆಯಿತಾ? ಈ ವಿಶೇಷತೆ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತೆ. ಇಲ್ಲಿ ಯಾರೆಲ್ಲ ಬರ್ತಾರೆ ಅಂದರೆ ತುಂಬ ಮುಖ್ಯವಾಗಿ ಸ್ನೇಹಿತರು ಬರ್ತಾರೆ, ರಿಲೇಷನ್ಶಿಪ್ಸ್ ಇರುತ್ತೆ, ಹಾಗೆ ಸಮಾಜ, ಸೊಸೈಟಿ ನಮ್ಮನ್ನು ನೋಡ್ತಾ ಇರುತ್ತೆ ಅಲ್ವಾ? ಈ 3ನೇ ಟೀಚರ್ ಹೇಳ್ಕೊಡುವಂಥ ಪಾಠ ಪ್ರತಿಯೊಬ್ಬರ ಜೀವನಕ್ಕೂ ತುಂಬ ಮುಖ್ಯವಾದದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಟೀಚರ್ ನಿಮಗೆ ಬದುಕನ್ನು ಕಲಿಸ್ತಾರೆ. ನೀವಿಲ್ಲಿ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟಲ್ಲಿ ಇರಲ್ಲ. ನೀವು ಒಂದು ಸಣ್ಣ ತಪ್ಪು ಏನೇ ಮಾಡಿದ್ರು ಅದಕ್ಕೆ ನೀವು ಪ್ರಾಯಶ್ಚಿತ್ತ ಪಡಬೇಕಾಗತ್ತೆ ಅಥವಾ ಪೇ ಮಾಡಬೇಕಾಗತ್ತೆ, ಕಾಸ್ಟ್ ಪೇ ಮಾಡಬೇಕಾಗತ್ತೆ. ಉದಾಹರಣೆಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ತಗೊಳ್ಳಿ. ಸೊ ನೀವು ಕಾಲೇಜ್ನಲ್ಲಿದ್ದಾಗ 5 ನಿಮಿಷ ಲೇಟಾಗಿ ಬಂದರೆ ನಿಮ್ಮ ಎಷ್ಟು ಸೇರಿಸ್ಕೊಳ್ತಾರೆ. ಅದೇ ಸನ್ನಿವೇಶ ಕೆಲಸದಲ್ಲಿದ್ದಾಗ 5 ನಿಮಿಷ ನೀವು ಲೇಟಾಗಿ ಹೋದರೆ ಲಾಸ್ ಆಫ್ ಪೇ ಮಾಡ್ತಾರೆ. ಇದು ನಿಮ್ಮ ಟೀಚರ್ ಹೇಳ್ಕೊಟ್ಟಂಥ ಪಾಠಕ್ಕೂ ಜೀವನ ಪಾಠಕ್ಕೂ ಇರುವಂಥ ವ್ಯತ್ಯಾಸ ಅಲ್ವಾ? ಹಾಗಾಗಿ ಇದು ಒಂದು ಸಣ್ಣ ಎಕ್ಸಾಂಪಲ್ಲು. ಅದೇ ರೀತಿ ಇಲ್ಲಿ ಯಾವುದೋ ಒಂದು ಲೆಕ್ಕ ಬರೀತಿರ್ತೀರ ಅಂತ ಇಟ್ಕೊಳ್ಳಿ. ಒಂದು ನಂಬರು ಆಚೆ ಈಚೆ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಲಾಸ್ ಆಗಿ ಕಂಪನಿಯವರು ನಿಮ್ಮನ್ನು ಕೆಲಸದಿಂದ ಫೈರ್ ಮಾಡೋ ಎಲ್ಲ ಸನ್ನಿವೇಶಗಳು ಇರುತ್ತೆ. ಅದೇ ನೀವು ಕಾಲೇಜಲ್ಲಿದ್ದಾಗ 1 ಬಿಟ್ಟಿರ್ತಾರೋ ಏನೋ ಮಾಡಿರ್ತಾರೋ ಅದನ್ನು ಕನ್ಸಿಡರ್ ಮಾಡಿಕೊಂಡು ಟೀಚರ್ ನಿಮಗೆ ಮಾರ್ಕ್ಸ್ ಕೊಟ್ಟಿರೋದು ಇರುತ್ತೆ. ಸೊ ಈ ರೀತಿ ಇರುತ್ತೆ. ಅದಕ್ಕೆ ನಾನು ಈ 3ನೇ ಟೀಚರ್ನ ಹೇಳಿದ್ದು ತುಂಬ 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 ಮುಖ್ಯ ಅಂತ. ಹಾಗೆ 3ನೇ ಟೀಚರ್ ಹೇಳ್ಕೊಡುವಂಥ ಪಾಠಗಳಿದೆಯಲ್ಲ, ಅದು ನಿಮಗೆ ಯಾವ ಟೀಚರು ಹೇಳ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾಳೆ ಏನು ಅನ್ನೋದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದು 3ನೇ ಟೀಚರ್ನ ವೈಶಿಷ್ಟ್ಯತೆ. ಈ ರೀತಿ ಹೇಳ್ತಾ ಹೋದರೆ 3ನೇ ಟೀಚರ್ ಬಗ್ಗೆ ತುಂಬಾ ಸಿಗುತ್ತೆ ನಿಮಗೆ. ಎಕ್ಸಾಂಪಲ್ಲು, ಫ್ರೆಂಡ್ಸ್ ಇರ್ತಾರೆ, ಅವ್ರು ನಾಳೆ ನಮ್ಮ ಜೊತೆ ಇರ್ತಾರಾ ಇಲ್ವಾ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ಆ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ನಾವು ಹೇಗೆ ನಮ್ಮನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು, ನಾವು ಹೇಗೆ ನಮ್ಮ ಜೀವನ ನಡ್ಕೊಂಡು ಹೋಗಬೇಕು. ಅದೇ ರೀತಿಲಿ ಪರೀಕ್ಷೆ ಬರೆದಿರ್ತೀವಿ, ಪಾಸಾಗುತ್ತಾ ಫೇಲ್ ಆಗುತ್ತಾ ಗೊತ್ತಿಲ್ಲ ಅಂತ ಬಂದಾಗ ಅದು ಒಂದು ಪಾಠ. ಸೊ ಹಾಗಾಗಿ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈ 3ನೇ ಟೀಚರು ನಿಮಗೆ ಹೇಳ್ಕೊಡುವಂಥ ಪಾಠಗಳು ನಿಮ್ಮದೇ ಆಗಿರುತ್ತೆ. ಅದು ಇನ್ನೊಬ್ಬ ವ್ಯಕ್ತಿಗೆ ಅನ್ವಯಿಸಲ್ಲ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗಿದ್ದಾಗ ಈ 3 ಟೀಚರ್ಗಳು ಹೇಳ್ಕೊಟ್ಟಂಥ ಪಾಠ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ತುಂಬ 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 ಮುಖ್ಯವಾಗಿರುತ್ತೆ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ಮೊದಲೇ ನಾವು ನಾರ್ಮಲಾಗಿ ಕೇಳಿರ್ತೀವಿ ಎಲ್ಲರೂ ಏನಂತ, ಗುರುವಿರಬೇಕು ಹಿಂದೆ, ಗುರಿ ಮುಂದೆ ಅಲ್ವಾ? ಅಂದರೆ ಒಂದು ಗುರಿ ಇದ್ದರೆ, ನಮಗೆ ಹಿಂದಗಡೆ ಗುರು ಇದ್ದರೆ ನಾವು ಅದನ್ನು ಸಾಧನೆ ಮಾಡ್ಬೋದು ಅಂತ. ಸೊ ಹಾಗಾಗಿ ನನ್ನ ಪ್ರಕಾರ, ಅಂದರೆ ನನ್ನ ದೃಷ್ಟಿಕೋನದಲ್ಲಿ ಈ 3 ಟೀಚರ್ಗಳು ನಮ್ಮ ಒಂದು ಜೀವನವನ್ನು ವೃದ್ಧಿಸುವಲ್ಲಿ ಅಥವಾ ಅಭಿವೃದ್ಧಿಪಡಿಸುವಲ್ಲಿ ಅಥವಾ ಪ್ರಗತಿಯ ಪಥದತ್ತ ತೆಗೆದುಕೊಂಡು ಹೋಗುವುದರಲ್ಲಿ ತುಂಬ ಮುಖ್ಯವಾದಂಥ ಪಾತ್ರಗಳನ್ನು ವಹಿಸ್ತಾರೆ. ಹಾಗಾಗಿ ನಾನು ಹೇಳೋದಿಷ್ಟು, ಎಸ್ಪೆಷಲಿ 3ನೇ ಗುರು ಯಾರಿರ್ತಾರೆ, ಜೀವನ ಅನ್ನೋದು, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅದನ್ನು ನೀವೆಲ್ಲರೂ ಪಾಲಿಸ್ತಾ ಹೋಗಿ, ನಿಮಗೆ ಬಂದಂಥ ಅನುಭವಗಳನ್ನು ಶೇರು ಮಾಡ್ತಾ ಹೋಗಿ.
ಸೊ ನನ್ನ ಪರ್ಸ್ಪೆಕ್ಟಿವ್ ಟೀಚರ್ ಅಂತ ಹೇಳಿದ್ರೆ ಮೊದಲನೇ ಟೀಚರು ಪೇರೆಂಟ್ಸು, ಎರಡನೇ ಟೀಚರು ಫಾರ್ಮಲ್ ಎಜುಕೇಷನ್ ಪಡೆಯುವಂಥದ್ದು, ಮೂರನೇ ಟೀಚರ್ ಬಂದು ನಮ್ಮ ಜೀವನದ ದಾರಿ. ನಾವು ಜೀವನದಲ್ಲಿ ಏನೆಲ್ಲ ಕಲಿತೀವಿ ಅದನ್ನು ಮೂರನೇ ಟೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ವಿಚಾರ ಇಷ್ಟ ಆಗಿದ್ದರೆ ಅದನ್ನು ಬೇರೆಯವರಿಗೂ ತಲುಪಿಸಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ವಿಚಾರಗಳು ಶೇರ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಇದು ನನ್ನ ಅನುಭವದ ಮಾತು. ಹಾಗಾಗಿ ಇಷ್ಟೊತ್ತು ನೀವು ಆ ಟೀಚರ್ನ ಬಗ್ಗೆ ಕೇಳ್ಕೊಂಡಿದ್ದೀರಾ. ನಾನು ಮೊದಲೇ ಹೇಳ್ದಂಗೆ ನೀವೇನು ಮಾಡಿದ್ರಿ, ಅನ್ಲರ್ನ್ ಮಾಡಿಕೊಂಡು ಕೇಳ್ಕೊಂಡಿದ್ರೆ ನಾನು ಹೇಳಿರುವಂಥ ವಿಚಾರ ನಿಮ್ಗೆ ಇಷ್ಟ ಆದರೆ ಅದನ್ನು ಕಾಮೆಂಟ್ ಮೂಲಕನೂ ತಿಳಿಸಿ. ನಿಮಗೆ ಗೊತ್ತಿರುವಂಥ ಟೀಚರ್ಗಳು ನಿಮ್ಮ ಪರ್ಸ್ಪೆಕ್ಟಿವ್ಸ್ನಲ್ಲಿ ಬೇರೆ ಯಾರಾದರೂ ಇದ್ದರೆ ಅದನ್ನೂ ನನಗೆ ತಿಳಿಸಿ. ಸೊ ನಾನು ತಿಳ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು. ಟೇಕ್ ಕೇರ್.